ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಶ್ರೀ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಇವತ್ತಿನ ದಿವಸ ನಾವು ಮತ್ತೊಂದು ಮಿಲ್ಲೆಟ್ಸ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ ಈ ವಿಡಿಯೋದಲ್ಲಿ. ಮೊದಲನೇದಾಗಿ 3-4 ಟೇಬಲ್ ಸ್ಪೂನ್ ಅಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾದಾದ್ಮೇಲೆ ಅದಕ್ಕೆ 1 ಟೀ ಸ್ಪೂನ್ ಅಷ್ಟು ಉದ್ದಿನಬೇಳೆ, 1 ಟೀ ಸ್ಪೂನ್ ಅಷ್ಟು ಕಡಲೆಬೇಳೆ, ಇದು ಚೆನ್ನಾಗಿ ಫ್ರೈ ಆಗ್ತಿದೆ ನೋಡ್ಬೋದು, ಹಾಗೂ 1 ಟೀ ಸ್ಪೂನ್ ಅಷ್ಟು ಜೀರಿಗೆ. ಚೆನ್ನಾಗಿ ಸಿಡಿತಾ ಇದೆ, ಎಣ್ಣೆನೂ ಚೆನ್ನಾಗಿ ಕಾದಿದೆ, ಇದೆಲ್ಲ ಚೆನ್ನಾಗಿ ಫ್ರೈ ಆಗ್ತಿದೆ. ಆಮೇಲೆ ಸ್ವಲ್ಪ ಕರಿಬೇವನ್ನು ಹಾಕ್ತಾ ಇದ್ದೀನಿ, 1-2 ಎಸಳಷ್ಟು. ಆಮೇಲೆ ಹೆಚ್ಚಿ ತೊಳೆದಿಟ್ಕೊಂಡಿರೋ ಅಂತಹ ಬೀನ್ಸನ್ನು ಹಾಕ್ತಾ ಇದ್ದೀನಿ, ಅಥವಾ ಹುರುಳಿಕಾಯಿ ಸಣ್ಣದಾಗಿ ಹೆಚ್ಕೋಬೇಕು. ಇದು ಎಣ್ಣೆಲೆ ಫ್ರೈ ಹಾಕಬೇಕು, ಆದ್ದರಿಂದ ದೊಡ್ಡದಾಗಿ ಹೆಚ್ಚಿದ್ರೆ ಏನಾಗುತ್ತೆ, ಅದು ಬೇಯೋದಿಲ್ಲ ಬೀನ್ಸ್. ನಾವಿವತ್ತು ಮಾಡ್ತಿರೋ ಅಂಥ ರೆಸಿಪಿ ಮಿಲ್ಲೆಟ್ಸ್ ಬೀನ್ಸ್ ಬಾತ್. ಸೊ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀವಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹೀಗೆ ಏನಕ್ಕೆ ಹಾಕ್ಬೇಕಂತ ಹೇಳಿದ್ರೆ ತರಕಾರಿ ಬೇಗ ಬೇಯುತ್ತೆ ಉಪ್ಪನ್ನು ಹಾಕಿದ್ರೆ, ಹಾಗಾಗಿ ಉಪ್ಪನ್ನು ಹೀಗೆ ಅರ್ಲಿಯಾಗಿ ಹಾಕ್ಕೊಳ್ತಾ ಇದ್ದೀವಿ. ಹಾಕ್ಕೊಂಡು ಫ್ರೈ ಮಾಡಬೇಕು, ಒಂದು ಸ್ವಲ್ಪ ಹೊತ್ತು ಬೇಯಬೇಕು, ಯಾಕಂದರೆ ಬೀನ್ಸ್ ಬೇಯಬೇಕು, ಎಣ್ಣೆಯಲ್ಲೇ ಬೇಯೋದು, ಮತ್ತು ನಾವೇನು ಎಕ್ಸ್ಟ್ರಾ ಹಾಕೋದಿಲ್ಲ. ಹಾಗೂ 1 ಟೀ ಸ್ಪೂನ್ ಅಷ್ಟು ಖಾರದ ಪುಡಿಯನ್ನು ಹಾಕ್ಕೊಂಡಿದ್ದೀವಿ. ಹಾಕಿ ಒಂದು ಅರ್ಧ ಈರುಳ್ಳಿ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಈರುಳ್ಳಿ ಬೀನ್ಸ್ ಏನು ಹಾಕಿದ್ದೀವಿ ಅದೆಲ್ಲ ಚೆನ್ನಾಗಿ ಬೇಯಬೇಕು, ಉಪ್ಪು ಖಾರದೊಂದಿಗೆ. ಸೊ ಇದು ಚೆನ್ನಾಗಿ ಬೇಯ್ತಾ ಇದೆ. ಇದು ಎಣ್ಣೆಯಲ್ಲೇ ಬೇಯಬೇಕು, ನೀರೇನು ಹಾಕೋದಕ್ಕೆ ಹೋಗ್ಬೇಡಿ. ರಿಕ್ವೈರ್ಡ್ ಇದ್ರೆ ಇನ್ನೊಂದು ಸ್ವಲ್ಪ ಆಯಿಲನ್ನು ಹಾಕಿ ನೀವು ಜಾಸ್ತಿ ಪ್ರಮಾಣದಲ್ಲಿ ಮಿಲ್ಲೆಟ್ಸ್ ಬೀನ್ಸ್ ಬಾತನ್ನು ಮಾಡ್ತಾ ಇದ್ರೆ, ಇಲ್ಲ ಅಂದರೆ ಇಷ್ಟೇ ಆಯಿಲ್ ಸಾಕು. ನಾನಿಲ್ಲಿ 2 ಟೊಮೊಟೊವನ್ನು ಬಳಸ್ತಾ ಇದ್ದೀನಿ. 2 ಟೊಮೊಟೊವನ್ನು ಹಾಕಿ ಮತ್ತೆ ಎಲ್ಲನೂ ಫ್ರೈ ಮಾಡ್ಕೊಳ್ಳಿ. ಬೀನ್ಸ್ ಸ್ವಲ್ಪ ಬೆಂದ ತಕ್ಷಣ ಟೊಮೊಟೊವನ್ನು ಹಾಕಿ. ಸೊ ಬೀನ್ಸ್, ಟೊಮೊಟೊ, ಈರುಳ್ಳಿ ಎಲ್ಲ ಬೇಯುತ್ತೆ ಒಂದು ಸ್ವಲ್ಪ ಹೊತ್ತು ಬಿಟ್ಟರೆ. ಸೊ ಇದು ಬೇಯೋದಕ್ಕೆ ಬಿಟ್ಬಿಡೋಣ, ಎಲ್ಲ ಬೇಯಬೇಕು ಚೆನ್ನಾಗಿ. ಈ ಹಂತದಲ್ಲಿ ಒಂದು ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ಹಾಕೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲಾನು. ಇದು ಬೀನ್ಸ್ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ, ಟೊಮೆಟೊ ಕೂಡ ಬೇಯ್ತಾ ಇದೆ. ಒಂದು ಸ್ವಲ್ಪ ಹೊತ್ತು ಬೇಕಿದ್ರೆ ಮುಚ್ಚಿಡ್ಬೋದು ಬೇಯಲಿಕ್ಕೆ. ಮುಚ್ಚಿಟ್ರೆ ಏನು ಪ್ರಾಬ್ಲಮ್ ಆಗುತ್ತೆ ಅಂತ ಅಂದರೆ ಮತ್ತೆ ತಳ ಹಿಡಿದು ಬಿಟ್ರೆ ಅಂತ ಕಷ್ಟ ಆಗುತ್ತೆ. ಹಾಗಾಗಿ ನಾನು ಕೈ ಆಡ್ತಾನೇ ಇದ್ದೀನಿ ಬೇಯೋವರೆಗೂ. ಒಂದು ಸ್ವಲ್ಪ ನೀರು ಹಾಕೊಳ್ತಾ ಇದ್ದೀನಿ. ನೀವು ಬೇಕಿದ್ರೆ ಆಯಿಲನ್ನು ಜಾಸ್ತಿ ಬಳಸ್ಬೋದು, ನಾನು ಇಲ್ಲಿ ಆಯಿಲ್ನ ಬಳಕೆ ಕಡಿಮೆ ಬಳಸ್ತಾ ಇದ್ದೀನಿ. ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕೊಂಡಿದ್ದೀನಿ, 1-2 ಟೇಬಲ್ ಸ್ಪೂನ್ ಅಷ್ಟೇ. ಸೊ ಇದು ಬೇಯಲಿ ಚೆನ್ನಾಗಿ. ಟೊಮೊಟೊ ಏನು ಹಾಕ್ಕೊಂಡಿದ್ದೀವಿ ಅದು ಮೇನ್, ಸ್ವಲ್ಪ ಬೇಯಬೇಕು. ಬೇಯೋವರೆಗೂ ಬಿಡ್ಬೋದು. ಈಗೇನು ತಳ ಹಿಡ್ದಿಲ್ಲ ನೋಡ್ಬೋದು ನೀರು ಹಾಕಿದ್ದಕ್ಕೆ. ಅದೇ ನೀವು ನೀರು ಹಾಕ್ತೆ ಈ ರೀತಿ ಬಿಟ್ಟಿದ್ರೆ ಅದು ಸೀದೋಗ್ಬಿಡೋದು ಅಥವಾ ತಳ ಹಿಡಿಯೋದು. ಚೆನ್ನಾಗಿ ಸ್ವಲ್ಪ ಟೊಮೊಟೊ ಬೇಯಬೇಕು. ಇದೀಗ ಚೆನ್ನಾಗಿ ಬೇಯ್ತಾ ಇದೆ. ಮಿಲ್ಲೆಟ್ಸ್ ಅಲ್ಲಿ ಮಾಡೋದ್ರಿಂದ ಇದು ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದಾಗಿರೋದ್ರಿಂದ ವೆಯ್ಟ್ ಲಾಸ್ ಮಾಡ್ತಿರೋರು ಎಲ್ಲರೂ ಟ್ರೈ ಮಾಡ್ಬೋದು. ನಾನಿಲ್ಲಿ ಬಿಸಿಬೇಳೆ ಬಾತ್ ಪೌಡರ್ನ 2 ಟೇಬಲ್ ಸ್ಪೂನ್ ಅನ್ನ ಬಳಸ್ತಾ ಇದ್ದೀನಿ. ಬಿಸಿಬೇಳೆ ಬಾತ್ ಪುಡಿ ಏನು ಹಾಕಿದೀವಿ ಅದು ಹೋಮ್ ಮೇಡ್.
ಆ ರೆಸಿಪಿನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೇ ಹಾಕಿರ್ತೀನಿ. ಸೊ ನೀವು ಅದನ್ನು ಡಿಸ್ಕ್ರಿಪ್ಷನ್ನ ಚೆಕ್ ಮಾಡಿ ಬಿಸಿಬೇಳೆಭಾತನ್ನ ಮನೇಲಿ ಯಾವ ರೀತಿ ಮಾಡ್ಬೋದು ಅಂತ ನೋಡ್ಬೋದು. ಸೊ ಅದು ಬಿಸಿಬೇಳೆಭಾತ್ ಸ್ವಲ್ಪ ಪುಡಿ ಹಾಕಿದ ನಂತರ ಸ್ವಲ್ಪ ಕೈ ಆಡಿಸ್ಕೊಂಡು ನಂತರದಲ್ಲಿ ನಾವು ಸಾಮೆ ಅನ್ನವನ್ನು ಮಾಡ್ಕೊಂಡಿದ್ವಿ, ಆ ಅನ್ನನ ಹಾಕಿ ಮತ್ತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಹಂತದಲ್ಲಿ ನಿಮಗೆ ಉಪ್ಪು ಖಾರ ಏನಾದರೂ ಕಡಿಮೆ ಅನಿಸಿದರೆ ಅಡ್ಜಸ್ಟ್ ಮಾಡ್ಕೋಬಹುದು. ಅಂದರೆ ಇನ್ನೊಂದು ಸ್ವಲ್ಪ ಉಪ್ಪು ಇನ್ನೊಂದು ಸ್ವಲ್ಪ ಖಾರವನ್ನು ಹಾಕಿ ಮಿಕ್ಸ್ ಮಾಡ್ಕೋಬೋದು. ಸೊ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಹಾಕಿದ್ವಿ, ಈಗ ಸ್ವಲ್ಪ ಅನ್ನಕ್ಕೆ ಅವಶ್ಯಕತೆ ಇರೋದ್ರಿಂದ ನಾನು ಸ್ವಲ್ಪ ಉಪ್ಪನ್ನು ಹಾಕಿ ಮತ್ತೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಆಗ್ತಿದೆ ಎಲ್ಲನೂ. ಇಷ್ಟೇ ನಮ್ಮ ಮಿಲ್ಲೆಟ್ಸ್ ಬೀನ್ಸ್ ಬಾತ್ ರೆಸಿಪಿ. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಕೀಪ್ ಶೇರಿಂಗ್. ಥ್ಯಾಂಕ್ ಯು. ಇನ್ನಷ್ಟು ಮಿಲ್ಲೆಟ್ಸ್ ರೆಸಿಪೀಸಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.